ಒಂದು ಕಾರ್ ಚಲಾಯಿಸಬೇಕಾದ್ರೆ ಅಜಾಗರೂಕತೆಯಿಂದ ನಿರ್ಲಕ್ಷ್ಯದಿಂದ ಚಲಾಯಿಸಿದಾಗ ಏನಾಗುತ್ತೆ ಅಂತಂದ್ರೆ ವೃದ್ಧೆಗೆ ಡಿಕ್ಕಿಯನ್ನು ಹೊಡೆಯುವಂತ ಪ್ರಸಂಗ ಇವತ್ತು ಮಂಗಳೂರಿನಲ್ಲಿ ನಡೆದಿದೆ. ವೃದ್ಧೆಗೆ ಡಿಕ್ಕಿ ಹೊಡಿತಾನೆ, ಏನೋ ಅವನು ನಿರ್ಲಕ್ಷ್ಯದಿಂದ ಆಗಿರಬಹುದು ಅಥವಾ ಅಜಾಗರೂಕತೆಯಿಂದ ಆಗಿರಬಹುದು ಅಥವಾ ಅವರೇ ಅಡ್ಡ ಬಂದಿರಬಹುದು. ನಿಲ್ಲಿಸಬೇಕಲ್ಲ ಸೌಜನ್ಯಯುತವಾಗಿ. ಮಂಗಳೂರಿನ ಗೋರಿಗುಡ್ಡದಲ್ಲಿ ಆಗಿರುವಂಥದ್ದು ಇದು ಹಿಟ್ ಅಂಡ್ ರನ್ ಪ್ರಕರಣ. ಅಪಘಾತದಲ್ಲಿ 67 ವರ್ಷದ ಅನುಪಮ ಅವರು ಗಂಭೀರ ಗಾಯಗೊಂಡಿದ್ದಾರೆ. ಜಪ್ಪಿನ ಮೊಗರು ಕಡೆಯಿಂದ ವೇಗವಾಗಿ ಕಾರ್ ಬಂದಿದೆ. ಡಿಕ್ಕಿಯ ರಭಸಕ್ಕೆ ರಸ್ತೆಗೆ ಎಸೆಯಲ್ಪಡ್ತಾರೆ ವೃದ್ಧೆ. ಅಪಘಾತದ ಬಳಿಕ ಚಾಲಕ ಕಾರನ್ನು ನಿಲ್ಲಿಸದೆ ಪರಾರಿಯಾಗಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಗಾಯಾಳು ವೃದ್ಧೆಯನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಂಗಳೂರು ಸಂಚಾರಿ ದಕ್ಷಿಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀವಿ ನೋಡಿ. ಅಲ್ಲಿ ಆ ವೃದ್ಧೆಯ ತಪ್ಪಿದೆ ಅಂತ ನಾನೇನು ಹೇಳಲ್ಲ, ತಪ್ಪಿದೆ ಅವರದ್ದು ಕೂಡ. ಯಾಕೆ ಅಂತಂದ್ರೆ ರಸ್ತೆ ಅದು ಸಾಮಾನ್ಯವಾಗಿ ಏನೋ ಹೆಂಗ್ ಮಾಡ್ತಾರೆ ಅಂತಂದ್ರೆ ಜನ ದಾಟಬೇಕಾದ್ರೂ ಕೂಡ ಯಾವನೇನಾದ್ರೂ ಬರ್ಕೊಳ್ಳಿ ನಾನು ರಸ್ತೆ ದಾಟ್ಕೊಂಡು ಹೋಗ್ಬಿಡ್ತೀನಿ ಅಂತೇಳಿ ಕಂಟ್ರೋಲಿಗೆ ಸಿಗಲ್ಲ ರೀ. ಕಾರ್ನವ್ರು ಬರುವಂಥ ಟೈಮಲ್ಲಿ ಅಥವಾ ಬೈಕ್ನವ್ರು ಹೋಗುವಂಥ ಟೈಮಲ್ಲಿ ನಿಮ್ಗೊಂದು ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ 40-50 ಕಿಲೋಮೀಟರ್ ಸ್ಪೀಡಲ್ಲಿ. ನೀವು ಏಕಾಏಕಿಯಾಗಿ ನಾನು ಓಡೋಕೊಂಡು ನಾನು ರಸ್ತೆ ದಾಟ್ಕೊಂಡ್ಬಿಡ್ತೀನಿ ಅಂದರೆ ಮ್ಯಾಚ್ ಮಾಡೋಕ್ಕಾಗಲ್ಲ. ನೀವು ಹೋಗೋದು 5 ಕಿಲೋಮೀಟರ್ ಸ್ಪೀಡಲ್ಲಿ ರಸ್ತೆ ದಾಟ್ತಾ ಇರ್ತೀರಾ, ಅವ್ರು ಬರೋದು 50-60 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ನೀವು ದಾಟಕ್ಕೂ ಅದು ಹೋಗೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಆಗುತ್ತೆ. ಕನಿಷ್ಠ ಜ್ಞಾನ ಇಲ್ಲ ತುಂಬ ಜನಕ್ಕೆ ರಸ್ತೆ ದಾಟಬೇಕಾದ್ರೆ. ಅದನ್ನ ನಿಮಗೆ ಮೆಜರ್ಮೆಂಟ್ ಮಾಡೋಕ್ಕಾಗಲ್ಲ. ಓ ಅಲ್ಲಿದೆ ಬಿಡು ಅಂತ ಇರ್ತೀರಿ. ನೀವು 4 ಹೆಜ್ಜೆ ಇಡುವಷ್ಟೊತ್ತಿಗೆ ಅದು ನಿಮ್ಮ ಹತ್ರ ಬಂದಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಆಗಲ್ಲ. ನೋಡಿ, ಆ ವೃದ್ಧೆ ದಾಟ್ಕೊಂಡ್ಬಿಡ್ಬೋದು ಅಂತೇಳಿ ಹೋಗಿದ್ದಾರೆ. ಅವ್ನು ಕಾರ್ನವ್ನು ಏನು ಮಾಡಬೇಕು ಆ ಟೈಮಲ್ಲಿ? ಬಟ್ ಅವ್ನು ನಿಲ್ಲಿಸಬೇಕಾಗಿತ್ತು. ಅವನ ಫಾಲ್ಟ್ ಅದು. ಅದಾದ್ಮೇಲಾದ್ರೂ ಕೂಡ ನಿಲ್ಲಿಸಬೇಕಾಗಿತ್ತು. ಯಾಕೆ ನಿಲ್ಲಿಸಲ್ಲ ಅಂತಂದ್ರೆ ಸ್ಥಳೀಯರೆಲ್ಲ ನಿಂತ್ಕೊಂಡು ಹೊಡೆದು ಬಿಡ್ತಾರೆ, ಕಾರೆಲ್ಲ ಹೊಡೆದಾಕ್ತಾರೆ ಅನ್ನೋದು ಕಾರಣಕ್ಕೋಸ್ಕರ ಭಯಕ್ಕೆ ಹೋಗ್ಬಿಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಸುಕ್ಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಸುಕ್ಪಾಲ್, ಇದರಲ್ಲಿ ವೃದ್ಧೆಯ ತಪ್ಪಿಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಕಾರಣ ರಸ್ತೆ ಆ ರೀತಿಯಾಗಿ ದಾಟ್ತಾ ಇದ್ರೆ ಯಾರಾದ್ರೂ ಕೂಡ ದಾಟ್ತಾರೆ, ಡಿಕ್ಕಿ ಹೊಡೆದೇ ಹೊಡಿತಾರೆ ಆ ರೀತಿಯಲ್ಲಿ ವೇಗದಲ್ಲಿ ಹೋಗೋ ಟೈಮಲ್ಲಿ. ಏನಾಗಿದೆ ಈಗ ಪಾಪ ವೃದ್ಧೆಯ ಪರಿಸ್ಥಿತಿ ಹೇಗಿದೆ, ಮತ್ತೆ ಯಾರು ಏನು ಎತ್ತ ಅಂತ ಗೊತ್ತಾಯ್ತಾ ಈ ಕಾರು? ಈಗ ಈ ಕಾರು ಯಾರು ಅನ್ನೋಂಥದ್ದು ಪತ್ತೆ ಆಗಿಲ್ಲ. ಆದರೆ ಆತ ಭಾಳಷ್ಟು ವೇಗವಾಗಿ ನಗರದಲ್ಲೇ ಈ ರೀತಿಯಾಗಿ ಹೋಗ್ತಾ ಇರುವಂಥದ್ದು ಮಂಗಳೂರಿನ ಗೋರಿಗುಡ್ಡ ಅನ್ನುವಂಥ ಪ್ರದೇಶದಲ್ಲಿ ಆಗಿರುವಂಥ ಘಟನೆ. ಈ ಅನುಪಮ್ ಅನ್ನುವಂಥವ್ರು ಸುಮಾರು ಒಂದು 67 ವರ್ಷದವರು. ಅವರು ಏಕಾಏಕಿಯಾಗಿ ಅವರು ರಸ್ತೆಯನ್ನು ಕ್ರಾಸ್ ಮಾಡ್ತಾ ಇದ್ರು. ಆದರೆ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಅವರು ಗಮನ ಹರಿಸಬೇಕಿತ್ತು ರಸ್ತೆಯನ್ನು ದಾಟುವಂಥದ್ದು. ಅದರ ಜೊತೆಗೆ ಈ ಕಾರು ಚಾಲಕ ಯಾರಿದ್ದಾನೆ ಆತ ಭಾಳಷ್ಟು ವೇಗವಾಗಿ ಬರ್ತಾ ಇದ್ದ. ಹಾಗಾಗಿ ಈ ಒಂದು ದುರಂತ ಆಗಿರುವಂಥದ್ದು. ಭಾಳಷ್ಟು ಗಂಭೀರವಾಗಿ ಗಾಯಗೊಂಡು ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಮಂಗಳೂರಿನ ನಗರದಲ್ಲಿ ಇಷ್ಟೊಂದು ವೇಗವಾಗಿ ವಾಹನ ಚಲಾವಣೆ ಮಾಡುವಂಥದ್ದು ಸರಿ ಅನ್ನುವಂಥದ್ದು. ಜೊತೆಗೆ ಜನರು ಏಕಾಏಕಿಯಾಗಿ ಈ ರೀತಿಯಾಗಿ ನಗರ ಭಾಗದಲ್ಲಿ ಓಡಾಟಗಳನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಭಾಳಷ್ಟು ಜಾಗರೂಕತೆಯಿಂದ ಕಾರುಗಳನ್ನು ಚಾಲನೆ ಮಾಡಬೇಕಾಗುತ್ತೆ. ಆದರೆ ಇದರ ಚಾಲಕನ ನಿರ್ಲಕ್ಷ್ಯನೂ ಇದರಲ್ಲಿ ಈ ಒಂದು ಅಪಘಾತದಲ್ಲಿ ಬಹಳಷ್ಟು ಎದ್ದು ಕಾಣ್ತಾ ಇರುವಂಥದ್ದು. ಅರುಣ್. ಓಕೆ ಸುಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.